ಇಶ್ಯೂ ಇದೆ ನೋಡಿ. ಹಲೋ, ಇಷ್ಟೊಂದು ಮಾತ್ರೆ ಇದೆ, ಒಂದಿನಕ್ಕೆ ಇದನ್ನೆಲ್ಲ ನುಂಗ್ತೀರಾ? ಚಚೆ, ಅಷ್ಟೆಲ್ಲ ಅಲ್ಲ. ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದೀರಾ? ಜೀವ ಜೀವ ಜೀವ, ಅವರಿಬ್ಬರನ್ನೇ ಬಿಟ್ಟು ಬಂದ್ಯಾ? ಹೌದಮ್ಮ, ಎಲ್ಲ ಅಮ್ಮಮ್ಮ ಹೇಳ್ದಂಗೆ ಮಾಡಿದೀನಿ. ಮೈಮಾಗ ಏನು ಕೊಡಬೇಕು ಅಂತ ಸುಳ್ಳು ಹೇಳಿ ಬಂದಿದ್ದೀನಿ. ಸೂಪರ್ ಮಗನೇ, ಒಳ್ಳೆ ಕೆಲ್ಸ ಆಯ್ತು. ಅವರಿಬ್ಬರನ್ನೇ ಬಿಟ್ರೆ ಏನಾದ್ರೂ ಸ್ವಲ್ಪ ಮಾತಾಡ್ತಾರೇನೋ ಅಂತ. ಅವ್ರೆಲ್ಲಿ ಮಾತಾಡ್ತಾರಮ್ಮ, ಒಬ್ರಿಗಿಂತ ಒಬ್ರಿಗೆ ಸಂಕೋಚ ಜಾಸ್ತಿ. ಸಂಕೋಚ ಮಾಡ್ಕೊಳ್ಳೋದ್ರಲ್ಲಿ ಕಾಂಪಿಟೇಷನ್ ನಡೆಸ್ತಾ ಇರ್ತಾರೆ. ಅದು ಸರಿನೇ. ಅದಿರ್ಲಿ ಬಿಡು, ಔಟಿಂಗ್ ಹೆಂಗಿತ್ತು? ಚೆನ್ನಾಗಿತ್ತಾ? ಪರವಾಗಿಲ್ಲ, ಓಕೆ. ಯಾಕೋ ನೀನೇನೇ ಹೇಳು ಜೀವ, ಭೂಮಿ ಕ್ಲಾಸ್ ಮುಗಿಸ್ಕೊಂಡು ಹಾಗೆ ಅಲ್ಲಿಗೆ ಹೊರಟಿದ್ದು ನಂಗೆ ತೀರಾ ಇಷ್ಟ ಆಗ್ಲಿಲ್ಲ. ತುಂಬಾ ಸಿಂಪಲ್ ಆಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತಾಳೆ ಕ್ಲಾಸಿಗೆ, ಹಂಗೆ ಬಂದಿದ್ದಾಳೆ. ಹೀಗೆ ಬಿಟ್ರೆ ಇದೇ ತರ ಸಿಂಪಲ್ ಆಗಿ ಡ್ರೆಸ್ ಮಾಡ್ಕೊಂಡೆ ಮದ್ವೆ ಮಂಟಪಕ್ಕೂ ಹತ್ತಿ ತಾಳಿನೂ ಕಟ್ಟಿಸ್ಕೊಂಡ್ಬಿಡ್ತಾಳೋ ಏನೋ. ಭೂಮಿ ಕಾಕನ್ ಕಾಸ್ಟ್ಯೂಮ್ ಡಿಸೈನ್ ಮಾಡೋದಕ್ಕೆ ದಿ ಗ್ರೇಟ್ ಕಾಸ್ಟ್ಯೂಮ್ ಡಿಸೈನರ್ ಮಂದಾಕಿನಿ ಅವರು ಇದಾರಲ್ಲ, ಸೊ ಟೆನ್ಷನ್ ಯಾಕೆ? ಥ್ಯಾಂಕ್ ಯು. ಅದು ಹೇಳ್ದಾಗ ನೆನಪಾಯ್ತು, ಭೂಮಿಗೆ ಈ ಕಲರ್ ಸೆಲೆಕ್ಟ್ ಮಾಡಿದ್ದೀನಿ, ಹೇಗಿದೆ? ವಾವ್, ತುಂಬಾ ನೀಟ್ ಆಗಿದೆ, ಒಳ್ಳೆ ಸೆಲೆಕ್ಷನ್ ಅಮ್ಮ. ಥ್ಯಾಂಕ್ ಯು ಜೀವ. ಹಾಯ್ ಜೀವ. ಅಮ್ಮಮ್ಮ, ನೋ, ಕಾಲಕ್ಕೆ ಬೀಳೋದು ಓಲ್ಡ್ ಫ್ಯಾಷನ್. ಗಿವ್ ಮಿ ಹಗ್. ಹೇಗಿದ್ದೀರಾ? ಸೂಪರ್. ನನಗೇನ ಫೈನ್. ನೀವಿಬ್ರು ಕಾಸ್ಟ್ಯೂಮ್ ಬಗ್ಗೆ ಏನೋ ಮಾತಾಡ್ತಾ ಇದ್ರಿ, ಮದುವೆಗಾ? ಹಾ, ಅಮ್ಮ ಭೂಮಿ ಅಕ್ಕನ ಮದ್ವೆಗೆ ವೆಡ್ಡಿಂಗ್ ಕಾಸ್ಟ್ಯೂಮ್ ಸೆಲೆಕ್ಷನ್ ಮಾಡ್ತಿದ್ರು. ಇವಳು ಸೆಲೆಕ್ಟ್ ಮಾಡ್ತಾಳ? ಏನ್ ಮಹಾ ಇವಳು ಗೊತ್ತು ಮಾ. ಏನ್ ಮಾ, ಇವಳನ್ನ ಮಿಸ್ ಮೈಸೂರ್ 1988 ಮಾಡಿದ್ದೆ ನಾನು. ನಾನ್ ಸೆಲೆಕ್ಟ್ ಮಾಡಿಕೊಟ್ಟಿರೋ ಡ್ರೆಸ್ ಹಾಕೊಂಡೆ ಇವಳು ವಿನ್ ಆಗಿದ್ದು. ಇಲ್ಲ ಅಂದ್ರೆ ಇವಳೆಲ್ಲಿ ವಿನ್ ಆಗ್ತಾ ಇದ್ಲು ಅಲ್ವಾ? ಇವಳಿನ್ನು 1988 ಅಲ್ಲೇ ಇದ್ದಾಳೆ, 2023ಗೆ ಅಪ್ಡೇಟೇ ಆಗಿಲ್ಲ. ಓಲ್ಡ್ ಫ್ಯಾಷನ್. 2023 ಫ್ಯಾಷನ್ ಹೇಗಿರುತ್ತೆ ಅಂತ ನಾನ್ ತೋರಿಸ್ತೀನಿ. ಅಮ್ಮಮ್ಮ, ನೀವ್ ಯಾವಾಗ್ಲೂ ಹೀಗೆ ಖುಷಿಯಾಗಿ ನಗ್ನಗ್ತಾ ಇರ್ಬೇಕು. ಸೋ ಸ್ವೀಟ್ ಬಾಯ್. ಮತ್ತೆ ಯಾವಾಗ್ಲೂ ನಗ್ನಗ್ತಾ ಕೂಲ್ ಆಗಿರ್ತೀನಿ. ಇದೆ ಎವರ್ಗ್ರೀನ್ ಬ್ಯೂಟಿ ಸೀಕ್ರೆಟ್. ಅಯ್ಯಯ್ಯೋ ಮೈ ಬ್ಯೂಟಿ. ಇನ್ನೊಬ್ರ ತಲೆ ಬಿಸಿ ಕೊಟ್ಬಿಟ್ಟು ಇವ್ರು ಮಾತ್ರ ಕೂಲಾಗಿರ್ತಾರೆ. ಯಾಕೋ ಮತ್ತೆ ಉಸಿರು ಕಟ್ಟಂಗೆ ಅನಿಸ್ತದೆ. ಹೊರಗಡೆ ಹೋಗಿ ಫ್ರೆಶ್ ಏರ್ ತಗೊಳ್ಳೋಣ. ತಂಗಾಳಿ ತನ್ನವನ ಕರೆದು ಸನಿಹ ಸೆಳೆದಂತೆ, ಬದುಕು ಬೆಳಕಾಗೋ ಹಾಗೆ ಹಾದಿ ಹೊಳೆದಂತೆ, ಹೃದಯ ರೇಖೆಗಳಿಗೆ ಅರಳಿ ನಿಂತಿದೆ. ಈ ಜೀವ ಮಹಿಮಾಗಿ ಇಷ್ಟೊತ್ತಲ್ಲಿ ಏನ್ ತರಕ್ ಹೋದ? ತುಂಬಾ ಲೇಟ್ ಆಯ್ತಲ್ವಾ? ಇದು ಅವರು ಪ್ಲಾನ್ ಮಾಡಿರಬಹುದು. ಪ್ಲಾನ್? ಏನ್ ಪ್ಲಾನು? ನಮ್ಮನ್ನ ಹೀಗ್ ಬಿಟ್ಟು ಹೋದ್ರೆ ನಾವೇನಾದ್ರೂ ಮಾತಾಡ್ಕೋತೀವಿ ಅಂತ. ಐ ಮೀನ್, ಇದು ನನ್ ಗೆಸ್ ಅಷ್ಟೇ. ಐ ಮೈಟ್ ಬಿ ರಾಂಗ್. ಬಟ್ ನನಗೆ ಒಂದ್ ವಿಷಯ ಅರ್ಥ ಆಗ್ತಾ ಇಲ್ಲ. ನಮ್ಮ ವಿಷಯದಲ್ಲಿ ಇವರೆಲ್ಲ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತಗೋತಾ ಇದ್ದಾರೆ? ಪದೇ ಪದೇ ಪ್ಲಾನ್ ಮೇಲೆ ಪ್ಲಾನ್ ಮಾಡ್ತಾ ಇದ್ದಾರೆ. ಆನಂದ್ ಸಿಕ್ಕಾಗ್ಲೆಲ್ಲ ಭೂಮಿಕಾಗ್ ಫೋನ್ ಮಾಡು ಅಂತ ತಲೆ ತಿಂತಾ ಇರ್ತಾನೆ. ನಿಮ್ಗೆ ಇರಿಟೇಟ್ ಆಗಲ್ವ ಇದೆಲ್ಲ? ಆದ್ರೂ ಏನ್ ಮಾಡಕ್ಕಾಗತ್ತೆ? ಟ್ಯಾಬ್ಲೆಟ್ಸ್ಗೆ ಸೈಡ್ ಎಫೆಕ್ಟ್ ಇರುತ್ತಲ್ಲ,
ಹಾಗೆ ಇದು ಮದ್ವೆ ಸೈಡ್ ಎಫೆಕ್ಟ್ಸ್. ನಾರ್ಮಲ್ ಆಗಿ ಹುಡುಗ ಹುಡುಗಿರು ಮದ್ವೆ ಫಿಕ್ಸ್ ಆದ ತಕ್ಷಣ ರೊಮ್ಯಾಂಟಿಕ್ ಆಗಿ ಹೋಗ್ತಾರೆ, ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಅನ್ಕೋತಾರೆ. ಆದ್ರೆ ನಮ್ಮ ಮಧ್ಯದಲ್ಲಿ ಆ ಥರದ್ದು ಏನೂ ಇಲ್ಲ ಅಲ್ವಾ? ನೋ, ನಾಟ್ ಅಟ್ ಆಲ್, ನಾಟ್ ಅಟ್ ಆಲ್. ಸಿ, ನಮ್ಮಿಬ್ಬರದು ನಾರ್ಮಲ್ ಕೇಸೇ ಅಲ್ಲ ಅಲ್ವಾ? ಅಂದ್ರೆ ನಾವು ಅಬ್ನಾರ್ಮಲ್ ಕೇಸ್ ಅಂತಾನ? ನೋ 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 ನೋ, ನಾಟ್ ಅಟ್ ಆಲ್, ನಾಟ್ ಅಟ್ ಆಲ್. ಅಲ್ಲ, ನಾನು ಯಾಕೆ ಹಾಗೆ ಹೇಳಿದೆ ಅಂದರೆ, ನಾವಿಬ್ರು ಜೀವನ ಪೂರ್ತಿ ಜೊತೆಲೇ ಇರಬೇಕು ಅಂತ ಒಪ್ಪಂದ ಮಾಡ್ಕೊಂಡಿದ್ದೀವಿ. ಆದರೆ ನಮ್ಮಿಬ್ಬರ ಮಧ್ಯ 5 ನಿಮಿಷ ಮಾತಾಡ್ಕೊಳ್ಳೋಕ್ಕೆ ಮಾತೇ ಇಲ್ಲ. ಐ ಮೀನ್, ನೋ ಕಾಮನ್ ಟಾಪಿಕ್ಸ್, ನೋ ಕಾಮನ್ ಇಂಟ್ರೆಸ್ಟ್, ಯಾವುದೂ ಇಲ್ಲ. ನಾನೊಂಥರ ಅಂದರೆ ನೀವೇ ಒಂಥರ. ಅದೇ ನಾರ್ಮಲ್ ಆಗಿ ಅನ್ನಿಸ್ತಿಲ್ಲ. ಅಯ್ಯೋ, ಕಾರ್ನಲ್ಲಿ ಬಂದಲ್ಲ, ಕಾಲು ಹಿಡ್ಕೊಂಡ್ಬಿಟ್ಟಿದೆ, ಕಾಲೆಲ್ಲ ನೋವು. ಸ್ವಲ್ಪ ಕಾಲೊತ್ತು, ಕಾಲೊತ್ತು ಅಂದೆ. ಇವತ್ತೊಂದು ಸಾವಾಗುತ್ತೆ ನಂದೆ. ಏಯ್, ಏನ್ ಆ ಗರ ಬಡ್ದವ್ರ ತರ ನಿಂತಿದ್ಯಾ? ನಾ ಹೇಳಿದ್ ಕೇಳಿಸ್ಲಿಲ್ವಾ ನಿನ್ಗೆ? ಕಾಲೊತ್ತು ಅಂದೆ. ಏನ್ ಮಾಡ್ತಿದ್ಯಾ? ಕಾಲು ಒತ್ತದೆ. ಏನು ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡ? ಅಲ್ಲಿ ಬೇಡ, ಇಲ್ಲಿ ಬಾ, ಇಲ್ಲಿ ಕೂತ್ಕೋ. ಕಾಲು ಒತ್ತವ್ರು ಕಾಲು ಬುಡದಲ್ಲೇ ಕೂತ್ಕೊಂಡು ಒತ್ತಬೇಕು. ನಿನ್ನ ಜಾಗ ಅಲ್ಲೇ, ಕೆಳಗಡೆನೆ ಕೂತ್ಕೊಂಡು ಒತ್ತಬೇಕು. ಕೂತ್ಕೋ. ಏನ್ ಮಾಡ್ತಾ ಇದೀಯ? ಕಾಲು ಒತ್ತಾ ಇದ್ದೀನಿ. ನೆಟ್ಟ ಗೊತ್ತು, ಇಲ್ಲಾಂದ್ರೆ ನಿನ್ನ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಅಯ್ಯೋ ದೇವ್ರೆ, ಈ ಕಾಲು ಒತ್ತದಲ್ಲ, ಮುರ್ದಾಕ್ಬಿಡ್ತೀನಿ. ಆಮೇಲೆ ಮುರಿವಂತೆ, ಮೊದಲು ಕಾಲೊತ್ತು. ಮನ್ಸಲ್ಲೂ ಭಯಕ್ಕಾಗ್ತಾ ಇಲ್ಲ. ಎಲ್ಲ ಗೊತ್ತಾಗತ್ತೆ, ಏನ್ ಕರ್ಮನೋ. ಇಲ್ಲೋಡು, ಇಲ್ಲಿ ನೀನ್ ಅಕ್ಕ ಭಾವ ಲವ್ ಬಡಿಸ್ತಾರ ಹೇಗೆ ಕಿಲಕಿಲ ಅಂತ ಇದಾರೆ. ಅಯ್ಯೋ ನೋಡೋ ಇಲ್ಲಿ. ಅಮ್ಮಮ್ಮ, ನಾನು ಹೆಂಗ್ ನೋಡ್ಲಿ? ನಿಮ್ ಕಾಲು ಹಿಡ್ಕೊಂಡಿಲ್ವಾ? ಬೇಗ ನೋವು ಮುಗಿಸಿ ಅಮ್ಮಮ್ಮ, ನಂಗೆ ಇಲ್ಲಿ ಹಿಡ್ಕೊಳೋದಕ್ಕಾಗ್ತಿಲ್ಲ. ನಾನೇನಾದ್ರೂ ಕೈ ಬಿಟ್ರೆ ನಿಮ್ ಕತೆ ಅಷ್ಟೇ. ಈ ಸುಮ್ನಿರೋ, ನಿಮ್ ಭಾವನ ಮುಖ ನೋಡ್ತೀನಿ. ಅದೇಂಗ್ ನೋಡ್ತೀಯಾ? ಕನ್ನಡಕ ಇಲ್ಲ ಅಂದ್ರೆ ಕ್ಲಿಯರ್ ಆಗಿ ಕಾಣಿಸಲ್ವಲ್ಲ? ಏ ಸುಮ್ನಿರ, ಇವಂದೊಂದ್ ಬೇರೆ ನನಗೆ. ಅಮ್ಮಮ್ಮ, ಅಮ್ಮಮ್ಮ ಪ್ಲೀಸ್. ಅಮ್ಮಮ್ಮ, ನನ್ ಕೈಲಿ ಆಗ್ತಾ ಇಲ್ಲ. ನಾನೇನಾದ್ರೂ ಕೆಳಗಡೆ ಕೈ ಬಿಟ್ರೆ ನೀವು ಸೀದಾ ಮೇಲಕ್ಕೆ ಹೋಗ್ತೀರಾ ಅಷ್ಟೇ, ಹೇಳ್ತಾ ಇದ್ದೀನಿ. ಅಮ್ಮಮ್ಮ, ನೋಡಿದ್ದು ನಿಂಗೆ ಲಾಸ್ಟ್ ವಾರ್ನಿಂಗು. ಈ ಕೈ ಬಿಟ್ಬಿಡ್ತೀನಿ ಅಷ್ಟೇ. ಇವಂದೊಂದ್ ಬೇರೆ ನನಗೆ ಕಾಟ. ಹೌದಾ? ಸರಿ ಆಗಿದ್ರೆ ಏನಾದ್ರೂ ಮಾಡ್ಕೊ. ಓ ಗಾಡ್, ಮರ್ತೋಗ್ಬಿಟ್ಟಿದ್ದೆ. ಮಹಿಮಾಗ್ ಏನೋ ಕೊಡ್ಬೇಕು ಅಂತ ಸುಳ್ಳು ಹೇಳಿ ಬಂದಿದ್ದೀನಿ. ಈಗ ಬರಿಗೈನಲ್ಲಿ ಗೌತಮ್ ಸರ್ ಮುಂದೆ ಹೋದ್ರೆ ಏನ್ ಮಾಡ್ಲಿ? ಹಾಗೆ ಹೋಗಕ್ಕಂತೂ ಆಗಲ್ಲ. ಮತ್ತೇನ್ ತಗೊಂಡೋಗ್ಲಿ? ಫೋನು ಎತ್ತುತ್ತಿಲ್ಲ, ಬರ್ಲಿ ಇವನು ಮಾಡ್ತೀನಿ. ನಾನಾಗ್ಲೇ ಟ್ಯಾಬ್ಲೆಟ್ಸ್ ಬಗ್ಗೆ ಕೇಳಿದೆ, ನೀವೇನು ಉತ್ತರನೇ ಹೇಳಿಲ್ಲ. ಯಾಕೆ? ಏನಪ್ಪ ಹೇಳೋದು ಇವಳಿಗೆ? ತಪ್ಪಿಸ್ಕೊಳಕ್ಕೂ ಆಗ್ತಾ ಇಲ್ಲ, ಎದುರುಗಡೆನೆ ನಿಂತು ಬಿಟ್ಟಿದ್ದಾಳೆ. ಹಲೋ, ನಿಮ್ಗೆ ಕೇಳ್ತಿರೋದು.
ಯಾಕೆ ಅಷ್ಟೊಂದು ಟ್ಯಾಬ್ಲೆಟ್ಸ್ ಅಂತ? ಅದು ಜೀವನ್ ಬಂದ. ಥ್ಯಾಂಕ್ ಗಾಡ್, ದೇವ್ರ ಥರ ಬಂದ. ತಗೊಳ್ಳಿ. ಏನಿದು, ನ್ಯೂಸ್ ಪೇಪರಾ? ಮಹಿಮಾ ಕೊಡಬೇಕಾಗಿದ್ದ ಇಂಪಾರ್ಟೆಂಟ್ ವಸ್ತು ಇದೇನಾ? ಇದಲ್ಲ ಅದು. ಅದೇ ಇದು. ಭೂಮಿಕಾ, ನಮ್ಮಿಬ್ರದ್ದು ಅಬ್ನಾರ್ಮಲ್ ಕೇಸ್ ಅಂತ ಐತ್ರಿ. ಇವ್ರದೇನು ಪ್ಯಾರಾನಾರ್ಮಲ್ ಕೇಸಾ? ಎನಿವೇಸ್, ಈ ಒಂದು ಇಂಪಾರ್ಟೆಂಟ್ ವಸ್ತುನ ನಾನು ತಪ್ಪದೆ ಮಹಿಮಾಗ್ ತಲುಪಿಸ್ತೀನಿ. ಥ್ಯಾಂಕ್ಸ್. ಓಕೆ, ಬಾಯ್. ಬಾಯ್. ನಿಜ, ಈ ಡಬ್ಬ ಐಡಿಯಾ ನಿಂದ ಅಮ್ಮಂದ ಅಂತ? ಇಂಥ ಐಡಿಯಾ ನನಗೆಲ್ಲ ಬರುತ್ತೆ? ನೆಕ್ಸ್ಟ್ ಟೈಮ್ ಅಮ್ಮಗೆ ಹೇಳ್ಕೊಡ್ಬೇಕು. ಪ್ಲಾನ್ ಮಾಡಿದ್ರೆ ಪಕ್ಕದಲ್ಲಿ ನಿಂತಿರೋರ್ಗೆ ಗೊತ್ತಾಗ್ಬಾರ್ದು ಅಂತ. ಅಂದ್ರೆ ಇನ್ಮುಂದೆ ನಾನು ಪ್ಲಾನ್ ಮಾಡ್ಬೇಕು ಅಂತನಾ ಅಥವಾ ಮಾಡಬಾರ್ದು ಅಂತನಾ? ಈ ಜೀವ ಏನ್ ಯೋಚನೆ ಮಾಡ್ತಿದ್ಯಾ? ಬಾ ಹೋಣ. ಭೂಮಿ ಬಾರು ಈ ಕಡೆ, ಏನ್ ಒಳ್ಳೆ ಗರಡ್ಕೊಂಡ್ಬಿಟ್ಟಿದ್ಯಾ? ಬಾರಿ, ಏನ್ ಹೇಳಿದ್ರೆ ಗೌತಮ್? ಅಯ್ಯೋ ಅಮ್ಮ, ಯಾಕ ಅದನ್ನ ಕೇಳ್ತೀಯ? ಅವ್ನು ಜೋಕ್ ಹೇಳಿದ್ರು ನನ್ಗಂತೂ ನಕ್ಕು ನಕ್ಕು ಸಾಕಾಗೋಯ್ತಮ್ಮ. ಬಾಯ್ ಕಡೆ. ಭೂಮಿ ನೋಡಿದ್ಯಾ, ನಾನು ಕೇಳ್ತೇನೆ ಇದೀನಿ, ಏನು ಅಂತ ಹೇಳ್ಬಾರ್ದಾ? ಹೇಳೆ ಭೂಮಿ ಪ್ಲೀಸ್. ಏನೂ ಆಗಿಲ್ಲ. ಅಮ್ಮಮ್ಮ, ಕಾಲಕ್ಕೆ ಬೀಳ್ಬೇಡ, ನನ್ಗಷ್ಟೊಂದು ವಯಸ್ಸಾಗಿದ್ಯಾ? ಸಚ್ ಅ ಲವ್ಲಿ ಸರ್ಪ್ರೈಸ್. ಇದು ಯಾವಾಗ ಬಂದ್ರಿ? ಯಾರು ನನ್ನ ಹತ್ರ ಹೇಳಲೇ ಇಲ್ಲ. ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿದ್ದೆ. ಅಯ್ಯೋ, ನಿನ್ನ ನೋಡ್ತಾ ಇದ್ರೆ ಸೇಮ್ ಟು ಸೇಮ್ ನನ್ನೇ ನೋಡ್ದ ಹಾಗಿದೆ. ಅಯ್ಯೋ 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 ಅಯ್ಯೋ, ತೇಟ್ ನನ್ನ ಜೆರಾಕ್ಸ್ ಇದು. ಚೆನ್ನಾಗಿದ್ಯಾ ಪುಟ್ಟ? ಎಲ್ಲ ನಿಮ್ಮ ಆಶೀರ್ವಾದ. ಆದ್ರೆ ನೀವೇನು ಯಾಕೆ ಸಣ್ಣ ಹೋಗ್ತಿದ್ದೀರಾ? ಸಣ್ಣಾಗಿದ್ದೀನ? ಅಯ್ಯೋ ಅಯ್ಯೋ ಅಯ್ಯೋ, ನೀನು ಬಾಯಿ ಸಕ್ಕರೆ ಹಾಕ. ಅಯ್ಯೋ, ಎದ್ದು ಬಿದ್ದು ಈ ಸಣ್ಣ ಆಗೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಅಷ್ಟೇ ಅಲ್ಲ, ಯಾರಾದ್ರೂ ಹೇಳಿದಾಗ ತುಂಬಾ ಖುಷಿ ಆಗೋಗ್ಬಿಡುತ್ತೆ ನನಗೆ. ಮಂದು, ಮುಖ ಏನೇ ಆಗಲ್ಕಾಯಿ ತರ ಮಾಡ್ಕೊಂಡಿದ್ಯಾ? ಗೊಜ್ಜು ಮಾಡ್ಕೊಡ್ಲೇನಮ್ಮ, ತಿಂದ್ಬಿಡು. ಬೇಡ, ನೀನ್ ತಿನ್ನು. ಕಹಿ ನಾನ್ ತಿನ್ನಲ್ಲ. ನಾನು ತಿನ್ನಲ್ಲ. ನಂಗೂ ಬೇಡ. ಅಮ್ಮಮ್ಮ, ನಿಮಗ್ ಕುಡಿಯಕ್ಕೆ ಏನಾದ್ರು ತಗೊಂಬರ್ಲ? ನನಗ್ ಬೇಡಮ್ಮ, ನೀನ್ ಸುಸ್ತಾಗಿ ಬಂದಿದೀಯಾ, ನೀನ್ ಕುಡಿ. ಮಂದು, ಹೋಗು ಜ್ಯೂಸ್ ಮಾಡ್ಕೊಂಡ್ ಬಾ. ಏನ ನಾನಾ? ಹೋಗಮ್ಮ ನೀನು. ಅಪ್ಪಿ ಹೋಗ, ಅಕ್ಕಂಗೇನ ಮಾಡ್ಕೊಂಬ. ನಾನ್ ನಿನಗ್ ಹೇಳಿದ್ರೆ ಒಳ್ಳೆ ಮಹಾರಾಣಿ ತರ ಅವಳಿಗೆ ಆರ್ಡರ್ ಮಾಡ್ತಾ ಇದೀಯಾ? ಹಿಂಗಾಡೋದಿಕ್ಕೆ ಹಿಂಗಾಗಿರೋದು. ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಾನು ನಂಗೆ ಸ್ಲಿಮ್ ಆಗಿರ್ತಾ ಇದ್ದೆ. ಸ್ವಲ್ಪ ಕೆಲಸ ಮಾಡು. ಅಮ್ಮ, ಇಷ್ಟೆಲ್ಲ ಏನ್ ಡೈಲಾಗ್ ಬೇಕಿರ್ಲಿಲ್ಲ. ಹೋಗು ಅಂದ್ರೆ ಹೋಗ್ತಿರ್ಲಿಲ್ವಾ ನಾನು? ಅಮ್ಮ, ನಂಗೊಂದು ಗ್ರೀನ್ ಟೀ. ನನ್ಗೊಂದು ಕಾಫಿ ಲೈಟ್ ಆಗಿ. ಅಮ್ಮ, ನಂಗೊಂದು ಕಾಫಿ ಸ್ವಲ್ಪ ಸ್ಟ್ರಾಂಗ್ ಇದ್ರೆ ಸಾಕು. ಸರಿ ಕಣಪ್ಪ. ಭೂಮಿ, ನಿಂಗೇನು ಬೇಡವ ರಜ್ಜ? ನನಗೇನು ಬೇಡ. ಅಮ್ಮ ಬಂದಿದ್ದಾರೆ ಅಂತ ಎಲ್ರು ಇಷ್ಟ ಆಡ್ತಿದ್ದೀರಲ್ವಾ? ಆಮೇಲೆ ನೋಡ್ಕೋತೀನಿ. ಮಿಸ್ 1988 ಸ್ವಲ್ಪ ಬೇಗ. ಗಂಟ್ಲು ಕಿಚಿ ಕಿಚಿ ಅಂತ ಇದೆ. ನಿಮ್ ಗಂಟ್ಲನ್ನ ಕಿಚ್ಚಿ ಕಿಚ್ಚಿ ಮಾಡ್ತೀನಿ. ತರ್ತೀನಿ.
ಹಾಯ್ ಪುಟ್ಟ. ಹಾಯ್ ಅಣ್ಣ. ಅಜ್ಜಿ ಇಲ್ಲಿ? ಅಜ್ಜಿ ಗೆಸ್ಟ್ ರೂಮಲ್ಲಿ ಇರಬೇಕು, ನಂಗೆ ಗೊತ್ತಿಲ್ಲ. ವಾಟ್ ಈಸ್ ದಿಸ್ ಪುಟ್ಟ? ನನಗಿಂತ ಮುಂಚೆ ಬಂದಿದ್ಯಾ? ಹೋಗೋರು ಮಾತಾಡ್ಸೋದಲ್ವಾ? ನಾನು ಬ್ಯುಸಿ ಇದ್ದೆ ಅಣ್ಣ. ಓಕೆ ಬಾ, ಎದ್ ಬಾ, ಹೋಗಿ ಮಾತಾಡ್ಸೋಣ. ಅಣ್ಣ, ನಾನು ಬಂದು ಏನು ಮಾಡಲಿ? ಅದೆಲ್ಲ ನನಗೆ ತುಂಬ ಬೋರಿಂಗು. ನೀನು ಹೋಗಿ ಮಾತಾಡ್ಸು ಸಾಕು. ಅಣ್ಣ ಹಾಗೆಲ್ಲ ಮಾಡಬಾರ್ದು ಪುಟ್ಟ. ಮನೆಗೆ ಯಾರೇ ಬಂದ್ರು ಅವ್ರು ಯೋಗಕ್ಷೇಮ ವಿಚಾರಿಸ್ಬೇಕು. ಅಂಥದ್ರಲ್ಲಿ ಬಂದಿರೋರು ನಮ್ಮವರೇ ಆದ್ಮೇಲೆ ಅವ್ರ ಜೊತೆ ಕೂತ್ಕೊಂಡು ಹರಟೆ ಹೊಡಿಬೇಕು. ಕಮ್ ಕಮ್. ಅಣ್ಣ ಪ್ಲೀಸ್, ನಾನು ನಾಳೆ ಮಾತಾಡಿಸ್ತೀನಿ. ನೀನು ಹೋಗು, ಫೋನ್ ಕೊಡಿಲಿ. ನಥಿಂಗ್ ಡೂಯಿಂಗ್, ಯು ಕಮ್. ಅರೆ ಕಮ್ 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 ಕಮ್. ನಾನು ಎಷ್ಟೇ ಟ್ರೈ ಮಾಡಿದ್ರು ನಿನ್ನ ಹುಡುಗನ ನೋಡಕ್ಕೆ ಆಗ್ಲಿಲ್ಲ. ನಿನ್ನ ಹುಡುಗನ ಬಗ್ಗೆ ಹೇಳು, ಹೇಗಿದ್ದಾನೆ? ಹೇಗಿದ್ದಾನೆ? ಓ, ಈಸ್ಮನ್ ಕಲರ್ನಲ್ಲಿ ನಮ್ಮ ಅಣ್ಣವರು ರಾಜ್ಕುಮಾರ್ ಅವರು ಹಾಗಿದಾರ? ಮತ್ತೆ ಕಲ್ಯಾಣ್ ಕುಮಾರ್ ಥರ ಇದ್ದಾರ? ಉದಯ್ ಕುಮಾರ್ ಥರ ಇದ್ದಾರ? ನಗ್ತಾ ಇದೆಯಲ್ಲಮ್ಮ. ಅಲ್ಲ, ಹೀರೋ ಥರ ಇದ್ದಾನ ಅಂತ ಕೇಳ್ತಾ ಇದ್ದೀನಿ. ಹೇಗಿದ್ದಾನೆ ಹೇಳು. ನಿನಗೆ ಮದುವೆ ಇಷ್ಟ ಇದೆ ತಾನೇ? ಅಜ್ಜಿ, ಗುಂಡಪ್ಪ, ನನ್ನ ಬಂಗಾರ ಈಗ ಬಂದೇನು? ಅಯ್ಯೋ, ಇರ್ಲಿ ಹೇಳು ಹೇಳು ಹೇಳು. ಅಲ್ಲ, ನೀನ್ ನೋಡಿ ಎಷ್ಟು ವರ್ಷ ಆಯ್ತು ಗುಂಡಪ್ಪ. ಚೆನ್ನಾಗಿದ್ಯಾ? ನಿಮ್ಮ ಆಶೀರ್ವಾದ ಇದ್ಮೇಲೆ ನಾನು ಚೆನ್ನಾಗಿಲ್ದೇ ಇರ್ತೇನೆ ಅಜ್ಜಿ. ಏನಾಯ್ತು? ಇದೇನೋ ಗುಂಡಪ್ಪ, ಆಗ ಒಳ್ಳೆ ಬೆಣ್ಣೆ ಮುದ್ದೆ ತರ ಗುಂಡ್ಗುಂಡಕ್ಕಿದ್ದೆ. ಈಗ ನೋಡಿದ್ರೆ ಎಷ್ಟು ಸಣ್ಣ ಆಗ್ಬಿಟ್ಟಿದ್ಯಲ್ಲೋ, ಸ್ವರ್ಗ ಹೋಗ್ಬಿಟ್ಟಿದ್ಯಲ್ಲೋ. ಸಣ್ಣನಾ? ಓ ಮೈ ಗಾಡ್. ಅಜ್ಜಿ, ನಾನು ದಪ್ಪ ಆಗಿದ್ದೀನಿ, ಸಣ್ಣ ಆಗು ಅಂತ ಎಲ್ಲರೂ ಹೇಳ್ತಾ ಇದಾರೆ. ನೀನ್ ನೋಡಿದ್ರೆ ವೀಕ್ ಆಗಿದ್ದೀನಿ ಅಂತ ಇದ್ದೀರಲ್ಲ. ಏ, ಯಾರೋ ನಿನಗ್ ದಪ್ಪ ಅಂದವ್ರು, ಅವ್ರಿಗೆ ಕಣ್ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಮೊದ್ಲು ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳಕ್ ಹೇಳು. ಆಯ್ತು, ಬನ್ನಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ ಅಜ್ಜಿ. ನೋಡು, ಯಾರ್ ಏನೇ ಅನ್ಕೊಳ್ಳಿ, ನೀನ್ ಮಾತ್ರ ಸಣ್ಣ ಆಗ್ಬೇಡ ಗುಂಡು. ನೋಡು, ಸುಖ ಸಮೃದ್ಧಿ ತುಂಬಿ ತುಳುಕ್ತಾ ಇರೋ ಮನೆಯಲ್ಲಿ ಮಕ್ಕಳು ಗುಂಡು ಗುಂಡಾಗಿದ್ರೆ ಅದು ದಪ್ಪ ಅಲ್ಲ, ಆರೋಗ್ಯ ಕಣೋ, ಆರೋಗ್ಯ. ಹಾ, ಇದ್ಯಾರ ಗುಂಡಪ್ಪ? ಈ ಬೆದರು ಗೊಂಬೆನ ಎಲ್ಲಿಂದ ಕರ್ಕೊಂಡ್ ಬಂದೆ? ಅಜ್ಜಿ, ಇವಳು ಯಾರು ಗೊತ್ತಾಗ್ಲಿಲ್ವಾ? ಮಹಿಮಾ ಅಜ್ಜಿ. ಗುರ್ತ ಸಿಗ್ಲಿಲ್ವಲ್ಲೇ ಹುಡುಗಿ? ಬಾ ಬಾ ಬಾ, ನಿಂತ ಇದೆಯಲ್ಲ, ಕುತ್ಕೋ ಬಾ. ಬಾ ಬಾ. ಇರ್ಲಿ 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 ಇರ್ಲಿ, ಬಾ ಕುತ್ಕೋ ಬಾ. ಬಾ. ಏನ್ ಸುಖ ಇಲ್ಲ ಅಲ್ಲ ಕಣ? ಈ ಹುಡುಗಿಗೆ ಈ ಮನೆಯಲ್ಲಿ ಕುಡಿಯಕ್ಕೆ ತಿನ್ನಕ್ ಕೊಡೋರು ಯಾರು ಗತಿ ಇಲ್ವಾ? ಏನಿಲ್ಲ ಅಜ್ಜಿ, ಎಲ್ಲ ಹೋಗ್ಲಿ ಬಿಡು. ಈಗ ನಾನ್ ಬಂದಿದ್ದೀನಲ್ಲ, ಮದುವೆ ಅಷ್ಟರಲ್ಲಿ ಒಳ್ಳೆ ಗಟ್ಟಿಯಾದ ಹಾಲು, ಮೊಸರು, ಕೆನೆ, ತುಪ್ಪ ಎಲ್ಲ ತಿನ್ಸಿ 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 ಸೀಮೆ ಹಸು ಮಾಡ್ದಂಗ್ ಮಾಡ್ಬಿಡ್ತೀವಿ. ವಾಟ್? ಸೀಮೆ ಹಸುನಾ? ಊರಿಂದ ಬೆಣ್ಣೆ ತಂದಿದ್ದೀರಾ? ಮತ್ತೆ ಮರಿತೀನ? ಈ ಅಂಗಡಿಯಿಂದ ತಂದ ಸುಡುಗಾಡ್ ಬೆಣ್ಣೆ ಏನ್ ಚೆನ್ನಾಗಿರುತ್ತೆ ಬಿಡ. ಅದೇ ನಮ್ಮ ಹಳ್ಳಿಯಲ್ಲಿ ನಾಟಿ ಹಸು ಬೆಣ್ಣೆ ಒಲೆ ಮೇಲಿಟ್ಟು ಕಾಯಿಸ್ತಾ ಇದ್ರೆ ಘಮ 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 ಅಂತಿರುತ್ತೆ. ಆ ಬೆಣ್ಣೆ ವಿಷಯ ಇರ್ಲಿ, ನಿನ್ ಮದ್ವೆ ಆಗೋ ಪುಣ್ಯಾತ್ಕಿತಿ ಬಗ್ಗೆ ಹೇಳು. ಕೇಳೋದೇನ್ ಬಂತು? ನೀನ್ ಆಯ್ಕೆ ಮಾಡ್ಕೊಂಡಿರ್ತೀಯ ಅಂದ್ಮೇಲೆ ಅಪರೂಪದ ಸುಂದರಿಯಾಗೇ ಇರ್ತಾಳೆ ಅಲ್ವೇನೋ ಗುಂಡಪ್ಪ? ಹಾಗೇನೂ ಇಲ್ಲ ಅಜ್ಜಿ, ನೀವ್ ಹೇಳೋ ತರ ಏನೂ ಇಲ್ಲ, ಹಾಗಂತ ತೆಗೆದಾಕೋ ಹಾಗೂ ಇಲ್ಲ. ಸಾಧಾರಣವಾಗಿದ್ರೆ ನಡೆಯುತ್ತೆ. ಅಯ್ಯೋ ನನ್ ಶಿವನೇ, ಇದೇನೋ ಗುಂಡಪ್ಪ ಹೇಗೆ ಹೇಳ್ತಿದ್ಯಾ? ಇಲ್ಲ ಇಲ್ಲ, ನಾನು ಒಪ್ಪೋದಿಲ್ಲ. ಸಾಧಾರಣವಾಗಿರೋ ಹುಡುಗಿರು 1000 ಸಿಗ್ತಾರೆ, ಅಂತವ್ರನ್ನ ಯಾರಾದ್ರೂ ಮದ್ವೆ ಆಗ್ಬೋದು. ಆದ್ರೆ ನನ್ನ ಮೊಮ್ಮಗ ಅಪರೂಪ, ಕೋಟಿಗೊಬ್ಬ. ಹಾ, ನಿನ್ನಂತವನಿಗೆ ಅಂತ ಹುಡುಗಿ ಸಾಲಲ್ಲ.
ಅವಳು ಸಾಕ್ಷಾತ್ ಸೌಂದರ್ಯ ದೇವತೆನೇ ಆಗಿರ್ಬೇಕು. ಆಗ್ಲೇ ಅವಳಿಗೆ ನಿನ್ನ ಪಕ್ಕ ಕೂರೋ ಯೋಗ್ಯತೆ ಬರೋದು. ಅಜ್ಜಿ ಈಗ ಲೇಟ್ ಆಯ್ತು, ಅಲ್ಲಿ ಮಲ್ಕೊಳ್ಳಿ, ಬೆಳಗ್ಗೆ ಇದ್ರ ಬಗ್ಗೆ ಮಾತಾಡೋಣ. ಪಕ್ಕನ ಪಕ್ಕ. ಸುಸ್ತಾಗಿರ್ತೀಯಾ, ಹೋಗ್ ಮಲ್ಕೋ. ಸರಿ. ಏ ಬಿದ್ರು ಬೊಬ್ಬೆ ಬಾಯ್ಲೆ, ಬಾ 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 ಬಾ. ಆಯ್ತು ಹೋಗಿ. ನೀನ್ ಜರ್ನಿ ಮಾಡಿ ಬಂದಿದ್ಯಾ, ಆಯಾಸ ನಿನ್ ಮುಖದಲ್ಲಿ ಕಾಣ್ತಿದೆ. ನೀನ್ ನಿದ್ದೆ ಮಾಡದೆ ಹೋದ್ರೆ ಕಣ್ ಕೆಳಗ್ ಡಾರ್ಕ್ ಸರ್ಕಲ್ಸ್ ಬಂದ್ಬಿಡುತ್ತೆ. ನನಗೆ ಗೊತ್ತಾಯ್ತು ಬಿಡು, ನೀ ತಮಾಷೆ ಮಾಡ್ತಾ ಇದ್ಯಾ ಅಂತ. ನೀವತ್ತು ನೀನ್ ಏನೇ ಹೇಳಿದ್ರು ನಾನು ಮಾತ್ರ ಬೇಜಾರ್ ಮಾಡ್ಕೊಳ್ಳೋದಿಲ್ಲಮ್ಮ. ನಿನ್ ಹುಡುಗನ ಬಗ್ಗೆ ತಿಳ್ಕೊಳ್ಳೋ ತನಕ ನಾನು ಈ ಜಾಗದಿಂದ ಕದಲೋದೇ ಇಲ್ಲ. ಸರಿ ಹಾಗಾದ್ರೆ ಕೂತ್ಕೋ ಪುಟ. ಅಮ್ಮಮ್ಮ, ನಾನು ಈಗ್ಲೇ ಎಲ್ಲಾನು ಹೇಳ್ಬಿಟ್ರೆ ಸಸ್ಪೆನ್ಸ್ ಹೋಗ್ಬಿಡುತ್ತೆ. ನೀನು ಊಹಿಸ್ಕೊಂಡಿರೋ ತರ ಆ ಹೀರೋ, ನೀನ್ ಅವ್ರನ್ನ ನೋಡೋದು, ಅವ್ರು ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು, ಆ ಥ್ರಿಲ್ಲಿಂಗ್ ಮೊಮೆಂಟ್ ಹೋಗ್ಬಿಡುತ್ತಲ್ವಾ? ಅದು ಹೋಗ್ಲಿ ಬಿಡು. ಹೇ, ನೀನ್ ಹುಡುಗನ್ನ ಎಷ್ಟು ಪ್ರೀತಿ ಮಾಡ್ತೀಯ? ತುಂಬಾ ತುಂಬಾ ಇಷ್ಟ ಪಡ್ತೀಯಾ? ನನಗೆ ತುಂಬಾ 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 ಇಷ್ಟ ಆಗಿರೋ ಅಮ್ಮಮ್ಮ, ನಾನು ಇದನ್ನ ಯಾವ್ದನ್ನು ನಿಮ್ಗೆ ಇವತ್ತು ಹೇಳಲ್ಲ, ನಾಳೆ ಹೇಳ್ತೀನಿ. ನಾಳೆ ಗ್ಯಾರಂಟಿ ಪಕ್ಕಾ, ನೋ ಚೀಟಿಂಗ್, ಪಿಂಕಿ ಪ್ರಾಮಿಸ್. ಓಕೆ, ಗುಡ್ ನೈಟ್. ಗುಡ್ ನೈಟ್ ಅಮ್ಮ. ಬಾಯ್ ಬೇಬಿ. ಏನ್ ಹೇಳಿ ಅಮ್ಮಮ್ಮ, ಇನ್ಯಾರ್ದೋ ಪ್ರೀತಿಗೋಸ್ಕರ ನಾವಿಬ್ರು ಒಂದಾಗ್ತಿದೀವಿ ಅಂತ ನಿನ್ನ ಹತ್ರ ಹೇಗೆ ಹೇಳಿ?